ಎಲ್ಲರಿಗೂ ನಮಸ್ತೆ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮ್ಮೆಲ್ಲರಿಗೂ ಶಾರದಾ ಅಕಾಡೆಮಿಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತು ನಾವು 2024ರ ಟಿಇಟಿ ಪ್ರಶ್ನೆ ಪತ್ರಿಕೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಪಾರ್ಟ್ 2 ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ ಪಾರ್ಟ್ 1 ಅಪ್ಲೋಡ್ ಆಗಿದೆ. ಸೊ ಯಾರು ನೋಡಿಲ್ಲ ಅಂದ್ರೆ ದಯವಿಟ್ಟು ತಪ್ಪದೆ ಅದನ್ನು ನೋಡ್ಕೊಳ್ರಿ. ನಂತರ ಪಾರ್ಟ್ 2 ಸಹ ನೋಡ್ರಿ. ಸೊ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆಯೇ ಟೆಲಿಗ್ರಾಮ್ ಗ್ರೂಪ್ಗೆ ಸಹ ತಪ್ಪದೇ ಜಾಯ್ನ್ ಆಗಿ. ಸೊ ಅದರಿಂದ ನಿಮಗೆ ಉಪಯುಕ್ತ ಆಗುತ್ತೆ. ಹಾಗಾದ್ರೆ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ಕ್ಲಾಸ್. ಓಕೆ, 121ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ. ಬಾದಾಮಿ, ಐಹೊಳೆ ಮತ್ತು ಪಟ್ಟದಕಲ್ಲು ಇವು ಬಾಗಲಕೋಟೆ ಜಿಲ್ಲೆಯಲ್ಲಿವೆ. ಈ ಹೇಳಿಕೆ ಸರಿ ಇದೆ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯುತ್ತಾರೆ. ಹೌದು. ಸೊ ಇದು ಮೈಸೂರು ಮತ್ತು ಕೊಡಗು ಎರಡು ಏನಪ್ಪಾ ಅಂದ್ರೆ ಜಿಲ್ಲೆಗಳ ಕಂಡು ಬರುತ್ತೆ. ಹೊರನಾಡು ಯಾತ್ರಾ ಸ್ಥಳವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಸೊ ಈ ಒಂದು ಸ್ಟೇಟ್ಮೆಂಟ್ ಸಹ ಸರಿಯಾಗಿದೆ. ಮಂಡಗದ್ದೆ ಪಕ್ಷಿಧಾಮವು ಶಿವಮೊಗ್ಗ ಜಿಲ್ಲೆಯಲ್ಲಿ, ಇದು ಸಹ ಸರಿ ಇದೆ. ಹಾಗಾದ್ರೆ 4 ಸರಿ ಇರೋದ್ರಿಂದ ಸೊ ಆಪ್ಷನ್ 4 ಎ, ಬಿ, ಸಿ ಮತ್ತು ಡಿ ಸರಿ. ಈ ಉತ್ತರ ಸರಿಯಾಗಿದೆ. ಸೊ ನೆಕ್ಸ್ಟ್ 122ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳನ್ನು ಓದಿರಿ. ಎ, ಈ ಯೋಜನೆ ಮುಖ್ಯ ಉದ್ದೇಶ ಪ್ರವಾಹಗಳ ನಿಯಂತ್ರಣ. ಇದು ಭಾರತ ಮತ್ತು ನೇಪಾಳ ರಾಷ್ಟ್ರ ನಡುವಿನ ಜಂಟಿ ಯೋಜನೆಯಾಗಿದೆ. ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಬರುವ ಹನುಮಾನ್ ನಗರ ಎಂಬಲ್ಲಿ ಈ ಯೋಜನೆಯ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಹಾಗಾದ್ರೆ ಈ ಮೇಲಿನ ಹೇಳಿಕೆಗಳು ಸಂಬಂಧಿಸುವುದು ಯಾವುದಕ್ಕೆ? ಸೊ ಈ 3 ಹೇಳಿಕೆಗಳನ್ನ ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಇದು ಕೋಸಿ ಯೋಜನೆ. ಸೊ ಭಾರತ ಮತ್ತು ನೇಪಾಳಗಳ ಮಧ್ಯೆ ಇರತಕ್ಕಂಥ ಜಂಟಿ ಯೋಜನೆ ಆಗಿದೆ. ಕೋಶಿ ನದಿಗೆ ಈ ಒಂದು ಅಣೆಕಟ್ಟನ್ನು ಕಟ್ಟಲಾಗಿದೆ. ಸೊ ಹಾಗಾದ್ರೆ ಬಂಗಾಳದ ದುಃಖ ನದಿ ಅಂತ ಕರೀತಾ ಅದು ದಾಮೋದರ ನದಿ. ಬಾಕ್ರಾನಂಗಲ್ ಸಟ್ಲೇಜ್ ನದಿಗೆ ಕಟ್ಟಲಾಗಿದೆ, ಇದು ಗೊತ್ತಿರಲಿ. ಸೊ ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಕೋಸಿ ಯೋಜನೆ ಎನ್ನುವುದು ಸರಿಯಾದ ಆನ್ಸರ್ ಆಗಿದೆ. 123ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಗಳನ್ನು ಆರಿಸಿ. ಯಾವ್ದು ತಪ್ಪಾದ ಜೋಡಿ ಇಲ್ಲ ಅದನ್ನು ಗುರುತಿಸಿ. ಓಕೆ, ಕಾಂಡ್ಲಾ ಬಂದರು ಗುಜರಾತ್, ರೈಟ್ ಇದೆ. ತುತುಕುಡಿ ಅಥವಾ ಟ್ಯುಟಿಕ್ಯೂರಿಯನ್ ಬಂದರು ಅಂತ ಕರೀತಾರೆ, ಕೇರಳ. ಇಲ್ಲ, ಇದು ತಮಿಳುನಾಡಿನಲ್ಲಿ ಕಂಡು ಬರುತ್ತೆ ನೋಡಿ ಆದ್ಮೇಲೆ. ತಮಿಳುನಾಡಿನ ಬಂದರು ಏನಪ್ಪ ಅಂದ್ರೆ ಟ್ಯುಟಿಕ್ಯೂರಿಯನ್. ಇದನ್ನ ಚಿದಂಬರಂ ಬಂದರ ಅಂತ ಸಹ, ಪಿ ಚಿದಂಬರಂ, ಚಿದಂಬರಂ ಬಂದರು ಅಂತ ಸಹ ಇದನ್ನ ಕರೀತಾರೆ. ನಾಟ್ ಪಿ ಚಿದಂಬರಂ, ಚಿದಂಬರಂ ಬಂದರು ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟ್ ಪಾರಾದೀಪ್ ಬಂದರು ಒಡಿಸಾದಲ್ಲಿ ಕಂಡು ಬರುತ್ತೆ. ಹಾಲ್ಡಿಯಾ ಬಂದರು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂದ್ರೆ ಇದು ತಪ್ಪಾದ ಜೋಡಿ. ಈ ಬಂದರು ಕಂಡು ಬರೋದು ತಮಿಳುನಾಡಿನಲ್ಲಿ, ಕೇರಳದಲ್ಲಿ ಅಲ್ಲ. ಸೊ ಹಾಗಾಗಿ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 124 ಪಟ್ಟಿ 1. ಸೊ ನದಿಗಳಿದ್ದಾವೆ 2ರಲ್ಲಿ, ಅವುಗಳ ಉಗಮ ಸ್ಥಾನವನ್ನು ನೋಡಬಹುದು. ಸೊ ಗೋದಾವರಿ ನದಿ ತ್ರಯಂಬಕೇಶ್ವರದಲ್ಲಿ ಹುಟ್ಟುತ್ತೆ. ಸೊ ಹಾಗಾದ್ರೆ ಆಪ್ಷನ್ 3. ಆಪ್ಷನ್ 3 ಇರತಕ್ಕಂಥದ್ದು 3ರಲ್ಲಿದೆ. ಹೌದಾ, 1, 2, 3. ಓಕೆನಾ. ನೆಕ್ಸ್ಟ್ ಕೃಷ್ಣಾ ನದಿ ಮಹಾಬಳೇಶ್ವರ 5. ಯಾವ್ದಿದೆ? 2ರಲ್ಲಿದೆ. ಓಕೆನಾ. ಸೊ 2ರಲ್ಲಿ ನಮ್ಮ ಆನ್ಸರ್ ಇರುತ್ತೆ. ತಾಪಿ ನದಿ, ಸೊ ಇದು ಮುಲ್ತಾಯಿನಲ್ಲಿ ಹುಟ್ಟುತ್ತೆ. ಹಾಗಾಗಿ ಆಪ್ಷನ್ ಫಸ್ಟ್ ಏನಿದೆ ಇದು ಸರಿಯಾದ ಉತ್ತರ. ಇನ್ನು ಮಹಾನದಿಯ ಉಗಮ ಸ್ಥಾನ ಸಿಹಾವ್. ಓಕೆ. ನೆಕ್ಸ್ಟ್ ನೋಕ್ರೆಕ್ ಜೈವಿಕ ಸಂರಕ್ಷಣಾ ವಲಯವು ಈ ಕೆಳಕಂಡ ರಾಜ್ಯದಲ್ಲಿದೆ. ಸೊ ಇದು ಮೇಘಾಲಯದಲ್ಲಿದೆ. ನೀವು ಹಲವಾರು ಜೈವಿಕ ಸಂರಕ್ಷಣಾ ಸ್ಥಾನಗಳನ್ನು, ಅದರಲ್ಲೂ ಸಹ ಯಾವ ಪ್ರಮುಖ ಪ್ರಸಿದ್ಧಿ ಪಡೆದಂತಹ ಸ್ಥಾನಗಳಿದಾವಲ್ಲ ಅವುಗಳನ್ನ ಒಂದ್ಸಲ ನೋಡ್ಕೊಳ್ರಿ. ಸೊ ನೋಕ್ರೆಕ್ ಇರುವುದು ಮೇಘಾಲಯದಲ್ಲಿ. ನೆಕ್ಸ್ಟ್ ದೇವನಹಳ್ಳಿಯಲ್ಲಿ ಹೆಚ್ಚಾಗಿ ಬೆಳೆಯುವ ಚಕೋತ ಹಣ್ಣುಗಳನ್ನು ಶಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದಾಗ ಸೃಷ್ಟಿಯಾಗುವ ಉಪಯುಕ್ತತೆ, ಅದನ್ನು ಹೀಗೆ ಕರೆಯುವರು. ಸೊ ದೇವನಹಳ್ಳಿಯಲ್ಲಿರ್ತಕ್ಕಂತಹ ಹಣ್ಣು ಸಿಮ್ಲಾದಾಗ ಸಿಗ್ತಪ್ಪ ಅಂದ್ರೆ ಇಲ್ಲಿ ಈ ಸ್ಥಳದಲ್ಲಿ ಸಿಗುವ ಹಣ್ಣು ಆ ಸ್ಥಳದಲ್ಲಿ ಸಿಗುವ ಹಾಗೆ ಮಾಡಿದ್ರೆ ಅದು ಸ್ಥಳ ಉಪಯುಕ್ತತೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್, ಸ್ಥಳ ಉಪಯುಕ್ತತೆ. 127 ಮೊನೆಟ್ ಜುನೋ ಎಂಬ ಪದವು ರೋಮನ್ ಪದವಾಗಿದೆ. ನೋಡಿ, ರೋಮನ್ ಪದ ಇದು. ಮೊನೆಟ್ ಅನ್ನೋದು ಹಣ ಅಂತಕ್ಕಂಥ ಅರ್ಥ, ಜೂನೋ ಅನ್ನೋದು ರೋಮನ್ ದೇವತೆಯ ಹೆಸರು. ಸೊ ಹಾಗಾಗಿ ಮೊನೆಟ್ ಜುನೋ ಅನ್ನೋದು ರೋಮನ್ ಪದವಾಗಿದೆ. ನೆಕ್ಸ್ಟ್ KPTCL ನ ವಿಸ್ತೃತ ರೂಪ. ಸೊ ಇಂತಹ ಏನಾದ್ರು ಬಂದಾಗ ಸ್ವಲ್ಪ ಇಂಗ್ಲಿಷ್ ವರ್ಷನ್ ಅನ್ನ ದಯವಿಟ್ಟು ನೋಡ್ರಿ, ನಿಮಗೆ ಬಹಳ ಹೆಲ್ಪ್ ಆಗ್ತದೆ. ಕನ್ನಡದಲ್ಲಿ ಓದ್ಬೇಕಾದ ಸಂದರ್ಭಗಳಲ್ಲಿ ಸ್ವಲ್ಪ ಗೊಂದಲ ಆದ್ರೂ ಆಗ್ಬಹುದು, ಬಟ್ ಇಂಗ್ಲಿಷ್ ವರ್ಷನ್ ನಲ್ಲಿ ಸೊ ಏನು ಅಬ್ರಿವೇಷನ್ ಫಾರ್ಮ್ ಇರ್ತಾವಲ್ಲ ಕ್ಲಿಯರ್ ಆಗಿ ನೀವು ಐಡೆಂಟಿಫೈ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, ಸೊ KPTCL ಇದರ ವಿಸ್ತೃತ ರೂಪ ಫಸ್ಟ್ ಒನ್, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ನೆಕ್ಸ್ಟ್ 129 ಕೆಳಗಿನಗಳಲ್ಲಿ ತಪ್ಪಾದ ಜೋಡಿಯನ್ನು ಒನ್ಸ್ ಅಗೇನ್ ತಪ್ಪಾಗಿದೆ ಯಾವ್ದು ನೋಡಬೇಕು. 1ನೇ ಪಂಚವಾರ್ಷಿಕ ಯೋಜನೆ 1951ರಿಂದ 56 ಸರಿ. 5ನೇ ಪಂಚವಾರ್ಷಿಕ ಯೋಜನೆ 74ರಿಂದ 79.
ಫಸ್ಟ್ ಪ್ಲಾನ್ ಮಾಡಿದ 74ರಿಂದ 79 ಸರಿನೇ, ಬಟ್ 78ಕ್ಕೆ ಅದನ್ನ ಟರ್ಮಿನೇಟ್ ಮಾಡಲಾಯಿತು. ಹಾಗಾಗಿ ಇಲ್ಲಿ ಇದು ರಾಂಗ್ ಆಗುತ್ತೆ. 78ಕ್ಕೆ ಅದನ್ನ ಸ್ಟಾಪ್ ಮಾಡಲಾಯಿತು. ಏನು ಮೊರಾರ್ಜಿ ದೇಸಾಯಿ ನೇತೃತ್ವದ ಹೊಸ ಸರ್ಕಾರ ಬಂದಾಗ ಈ 5ನೇ ಪಂಚವಾರ್ಷಿಕ ಯೋಜನೆಯನ್ನ ಮೊಟಕುಗೊಳಿಸಿದ್ರು. ಸೊ ಅಲ್ಲಿ ಉರುಳುವ ಯೋಜನೆಗಳು ಜಾರಿಗೆ ಬರ್ತಾವೆ. ಓಕೆನಾ. ಸೊ ಈ ಹಿನ್ನೆಲೆಯಲ್ಲಿ 74ರಿಂದ 78 ಆಗ್ಬೇಕು. ಇನ್ನು 6ನೇ ಪಂಚವಾರ್ಷಿಕ ಯೋಜನೆ ಅವಧಿ 80ರಿಂದ 85ರವರೆಗೆ. 12ನೇ ಪಂಚವಾರ್ಷಿಕ ಯೋಜನೆ 2012ರಿಂದ 17ರವರೆಗೆ. ಸೊ ಒಟ್ಟಾರೆ ಇಲ್ಲಿ ಆಪ್ಷನ್ 2 ಇದೆ. ಇದು ತಪ್ಪಾದ ಹೇಳಿಕೆ, ತಪ್ಪಾದ ಜೋಡಿಯಾಗಿದೆ. ಹಾಗಾಗಿ ಇದು ಸರಿ ಉತ್ತರ ನಮಗೆ. ನೆಕ್ಸ್ಟ್ 130 ಪಟ್ಟಿ 1 ಪಟ್ಟಿ 2 ಕೆಳಗಡೆ ನೀಲಿ ಕ್ರಾಂತಿ, ಹಳದಿ ಕ್ರಾಂತಿ, ಬೆಳ್ಳಿ ಕ್ರಾಂತಿ, ಬಿಳಿ ಕ್ರಾಂತಿ. ಆಲ್ಮೋಸ್ಟ್ ಈ ಒಂದು ಕ್ವಶನ್ಗೆ ಎಲ್ಲರೂ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ಸೊ ನೀಲಿ ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿದೆ. ಸೊ ಮೀನುಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಇನ್ನು ಹಳದಿ ಕ್ರಾಂತಿ ಎಣ್ಣೆ ಬೀಜಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಹಾಗೆಯೇ ಬೆಳ್ಳಿ ಕ್ರಾಂತಿ ಮೊಟ್ಟೆಗಳ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ನೆಕ್ಸ್ಟ್ ಬಿಳಿ ಕ್ರಾಂತಿ ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಿದೆ. ಸೊ ಈ ಒಂದು ಆಪ್ಷನ್ 4 ಏನಿದೆಯಲ್ಲ ಸರಿಯಾದ ಉತ್ತರ. ಸೊ ಹಲವಾರು ಕ್ರಾಂತಿಗಳನ್ನು ನೀವು ಒಂದು ಲಿಸ್ಟ್ ಇದೆ, ಸ್ವಲ್ಪ ನೋಡಿಟ್ಕೊಳ್ಳೋದು ಬಹಳ ಬೆಸ್ಟ್. ಈ ಸಲ ಇವ್ನು ಕೇಳಬಹುದು, ನೆಕ್ಸ್ಟ್ ಟೈಮ್ ಬೇರೆ ಪ್ರಶ್ನೆಗಳನ್ನ ರೈಸ್ ಮಾಡೋ ಚಾನ್ಸ್ ಇರುತ್ತೆ. 131 ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ. ಯಾವುದು ತಪ್ಪಿದೆಯಲ್ಲ ಆ ಹೇಳಿಕೆ ನಮ್ಮ ಪ್ರಶ್ನೆಗೆ ಸರಿ ಉತ್ತರ. ನೆಕ್ಸ್ಟ್ ಫಸ್ಟ್ ಒನ್, ಭಾರತದಲ್ಲಿ ಹಣಕಾಸು ವರ್ಷವು ಆ ವರ್ಷದ ಏಪ್ರಿಲ್ 1ರಂದು ಪ್ರಾರಂಭವಾಗಿ ಅದರ ಮುಂದಿನ ವರ್ಷದ ಮಾರ್ಚ್ 30ರಂದು ಮುಕ್ತಾಯವಾಗುತ್ತದೆ. ಸೊ ಈ ಸ್ಟೇಟ್ಮೆಂಟ್ ಸರಿ ಇದೆ. ನೆಕ್ಸ್ಟ್ ಸೆಕೆಂಡ್ ಒನ್, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭವು ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯವಾಗಿದೆ. ಹೌದು, ಇದು ನಾನ್ ಟ್ಯಾಕ್ಸ್ ಇನ್ಕಮ್. ಓಕೆ, ತೆರಿಗೆಯೇತರ ಆದಾಯ. ನೆಕ್ಸ್ಟ್ ನಾಗರಿಕ ಆಡಳಿತ ವೆಚ್ಚ, ರಕ್ಷಣಾ ವೆಚ್ಚ, ಬಡ್ಡಿ ಪಾವತಿ ಇವುಗಳು ಯೋಜನಾ ವೆಚ್ಚದ ಭಾಗವಾಗಿವೆ. ಇವು ಯೋಜನೇತರ ವೆಚ್ಚಗಳ ಭಾಗವಾಗಿವೆ. ಅಂದ್ರೆ ಪ್ಲಾನ್ ಆಗಿರಲ್ಲ. ಎಷ್ಟು ಬರುತ್ತೋ ರಕ್ಷಣೆಗೆ ಎಷ್ಟು ವೆಚ್ಚ ಬರುತ್ತೋ, ಸೊ ತಕ್ಷಣಕ್ಕೆ ಬಂದಾಗ ಸೊ ಅದು ಯೋಜನೇತರ ವೆಚ್ಚ ಆಗಿರುತ್ತೆ, ಯೋಜನೆಯ ಭಾಗವಾಗಿರುವುದಿಲ್ಲ. ಸೊ ಹಾಗಾಗಿ ಈ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಾವು ಸರ್ಕಾರ ಏನು ಖರ್ಚು ಮಾಡುತ್ತೆ ಅವೆಲ್ಲವೂ ಸಹ ಯೋಜನಾ ವೆಚ್ಚದ ಭಾಗವಾಗಿರುವುದಿಲ್ಲ. ಸೊ ಯೋಜನೇತರ ವೆಚ್ಚದ ಭಾಗವಾಗಿರ್ತವೆ. ಬಟ್ 2018 ಬಜೆಟ್ ನಲ್ಲಿ ಯೋಜನಾ ವೆಚ್ಚ ಮತ್ತು ಯೋಜನೇತರ ವೆಚ್ಚ ಅಂತಕ್ಕಂಥದ್ದನ್ನ ವರ್ಗೀಕರಣವನ್ನು ಕೈಬಿಟ್ಟು ಕಂದಾಯ ವೆಚ್ಚ ಮತ್ತು ಬಂಡವಾಳ ವೆಚ್ಚ ಅಂತ ಹೇಳಿ ಮಾಡಿದ್ದಾರೆ. ಸೊ ಇದು ನೆನಪಿನಲ್ಲಿರಲಿ. ಬಟ್ ಈ ಸದ್ಯಕ್ಕೆ ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ನೆಕ್ಸ್ಟ್ ವೈಯಕ್ತಿಕ ಆದಾಯ ತೆರಿಗೆಯು ಪ್ರತ್ಯಕ್ಷ ತೆರಿಗೆ ಇದೆ, ಇದು ಡೈರೆಕ್ಟ್ ಟ್ಯಾಕ್ಸ್. ಸೊ ಹಾಗಾಗಿ ಇದು ಸಹ ಸರಿಯಾಗಿದೆ. ಈ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂದ್ರೆ ಆಪ್ಷನ್ 3. ನೆಕ್ಸ್ಟ್ 132 ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ಓವನ್ ನಿಂದ ಸ್ಥಾಪಿಸಲ್ಪಟ್ಟ ವರ್ಷ. ಹಾಗಾದ್ರೆ ಯಾರು ಸ್ಥಾಪನೆ ಮಾಡಿದ್ರು ಅಂತ ಪ್ರಶ್ನೆ ಬಂದಾಗ ರಾಬರ್ಟ್ ಓವನ್ ನೆನಪಿರಲಿ. ಸೊ ಅದನ್ನ ಯಾವ ವರ್ಷ ಸ್ಥಾಪನೆ ಆಯಿತು? 1844. ಸೊ 1844ರಲ್ಲಿ ಸ್ಥಾಪನೆ ಆಯಿತು. ಇಂಗ್ಲೆಂಡ್ ನಲ್ಲಿ, ಗೊತ್ತಿರಲಿ, ಇಂಗ್ಲೆಂಡ್ ನಲ್ಲಿ ಸ್ಥಾಪನೆ ಆಯಿತು. ಹಾಗಾದ್ರೆ ಭಾರತದಲ್ಲಿ ಮೊದಲ ಸಹಕಾರ ಸಂಘ ಸ್ಥಾಪನೆಯಾಗಿದ್ದು ಯಾವಾಗ? ಸೊ 1905ರಲ್ಲಿ. 1905ರಲ್ಲಿ ಏನು ಗದಗಿನ ಕಣಗಿನ ಹಾಳದಲ್ಲಿ ಮೊದಲ ಸಹಕಾರ ಸಂಘ ಸ್ಟಾರ್ಟ್ ಆಯಿತು. 1905ರಲ್ಲಿ ಸ್ಥಾಪನೆ ಆಯಿತು. 1904ರ ಒಂದು ಸಹಕಾರ ಸಂಘದ ಕಾಯ್ದೆಯ ಅನ್ವಯ. ಹಾಗಾಗಿ ಭಾರತದಲ್ಲಿ 1905ರಲ್ಲಿ ನಮ್ಮ ಗದಗಿನ ಕಣಗಿನ ಹಾಳದಲ್ಲಿ. ನೆಕ್ಸ್ಟ್ 133 ಈ ಕೆಳಕಂಡ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ದೇಶದಾದ್ಯಂತ ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳು ಅಸ್ತಿತ್ವಕ್ಕೆ ತರಲಾಗಿದೆ. ಮೋಸ್ಟ್ ಕಾಮನ್ ಗೊತ್ತಿರತಕ್ಕಂತಹ ಪ್ರಶ್ನೆ. 73ನೇ ಸಂವಿಧಾನ ತಿದ್ದುಪಡಿ. ನೆಕ್ಸ್ಟ್ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತೆ. ಪ್ರತಿ ವರ್ಷ ಮಾರ್ಚ್ 15ರಂದು ವಿಶ್ವ ಗ್ರಾಹಕರ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ನಬಾರ್ಡ್ನ ವಿಸ್ತೃತ ರೂಪ. ಒಂದ್ಸಗೆ ನೀವು ಇಂಗ್ಲಿಷ್ ವರ್ಷನ್ ಬಹಳ ಹೆಲ್ಪ್ ಆಗುತ್ತೆ, ಇಲ್ಲಾಂದ್ರೆ ಸ್ವಲ್ಪ ನೀವೇ ಮಿಸ್ ಮಾಡಿಕೊಂಡು ರಾಂಗ್ ಚಾನ್ಸಸ್ ಇರುತ್ತೆ. ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರಲ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಆಪ್ಷನ್ 4 ಇದೆ, ಇದು ಸರಿಯಾದ ಉತ್ತರ. ಓಕೆನಾ. ನೆಕ್ಸ್ಟ್ ಜಿಗ್ಸಾ ಬೋಧನಾ ವಿಧಾನ ತಂತ್ರವನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದಂಥವ್ರು ಯಾರು? ಸೊ ಈ ಒಂದು ವಿಧಾನವನ್ನ ಎಲಿಯಟ್ ಅರಾನ್ಸನ್ ಅಂತಕ್ಕಂಥ ವ್ಯಕ್ತಿ ಅಭಿವೃದ್ಧಿಪಡಿಸಿದರು. ಜಿಗ್ಸಾ ಬೋಧನಾ ವಿಧಾನ ಅಂದ್ರೆ ಏನು? ಹೋಲ್ ಯೂನಿಟ್ ಇರುತ್ತೆ. ಆ ಹೋಲ್ ಯೂನಿಟ್ ಅನ್ನ ಬೇರೆ ಬೇರೆ ಭಾಗಗಳಾಗಿ ವಿಂಗಡಣೆ ಮಾಡಿ, ಆ ವಿಂಗಡಣೆ ಮಾಡಿದಂತಹ ಭಾಗಗಳನ್ನ ವಿದ್ಯಾರ್ಥಿಗಳ 4 ಅಥವಾ 5 ವಿದ್ಯಾರ್ಥಿಗಳ ಗುಂಪುಗಳನ್ನು ಮಾಡಿ ಆ ಗುಂಪುಗಳಿಗೆ ಹಂಚುವುದು. ಹಂಚಿದ ನಂತರ ಆ ವಿದ್ಯಾರ್ಥಿಗಳು ಆ ಒಂದು ತಮಗೆ ಕೊಟ್ಟಂತಹ ಗುಂಪಿನ ಭಾಗವನ್ನ, ಆ ಪಾಠವನ್ನ ಚೆನ್ನಾಗಿ ನೋಡಿಕೊಂಡು ಮತ್ತೆ ಎಲ್ಲರೂ ಸೇರಿ ಒಟ್ಟಾಗಿ ಪ್ರೆಸೆಂಟ್ ಮಾಡೋದು. ಸೊ ಈ ಒಂದು ಬೋಧನಾ ವಿಧಾನ ಜಿಗ್ಸಾ ಬೋಧನಾ ವಿಧಾನ ಅಂತ ಕರೀತಾರೆ. ಒಂದು ಲಾರ್ಜ್ ಟಾಪಿಕ್ ಅನ್ನ ಚಿಕ್ಕ ಚಿಕ್ಕ ಭಾಗಗಳಾಗಿ ಮಾಡಲಾಗುತ್ತೆ. ನೆಕ್ಸ್ಟ್
ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವ ಬೋಧನಾ ಚಟುವಟಿಕೆ. ಸೊ ಮೈಕ್ರೋ ಟೀಚಿಂಗ್ ಎಲ್ಲರಿಗೂ ಗೊತ್ತಿದೆ. ಸೂಕ್ಷ್ಮ ಬೋಧನೆ, ನಾಟ್ ಮ್ಯಾಕ್ರೋ, ನೋಡ್ರಿ ಮ್ಯಾಕ್ರೋ ಅಲ್ಲ, ಮೈಕ್ರೋ. ನೆಕ್ಸ್ಟ್, ಕೋಲ್ಬ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು ಒಳಗೊಂಡಿರುವ ಒಟ್ಟು ಮೂಲಾಂಶಗಳ ಸಂಖ್ಯೆ 4 ಮೂಲಾಂಶಗಳನ್ನು ಹೊಂದಿದೆ. 1 ನಿರ್ದಿಷ್ಟ ಅನುಭವ, 2 ಪ್ರತಿಫಲಿತ ವೀಕ್ಷಣೆ, 3 ಅಮೂರ್ತ ಪರಿಕಲ್ಪನೆ, 4 ಸಕ್ರಿಯ ಪ್ರಯೋಗ. ಸೊ 4 ಕೋಲ್ಬ್ರವರ ಒಂದು ಅನುಭವಾತ್ಮಕ ಕಲಿಕೆ ಒಳಗೊಂಡಿದೆ. ನೆಕ್ಸ್ಟ್, ಸಮಸ್ಯಾ ಪರಿಹಾರ ವಿಧಾನದ 6ನೆಯ ಹಂತ. ಸೊ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವುದು. ಇನ್ನು ಮೊದಲನೇದಾಗಿ ಸಮಸ್ಯೆಯನ್ನು ವ್ಯಾಖ್ಯಾನ ಮಾಡ್ತೇವೆ, ಅಲ್ಲಿಂದ ಹಿಡ್ಕೊಂಡು ಫೈನಲ್ ಆಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀವಿ. ಇದು 6ನೆಯ ಹಂತವಾಗಿದೆ. ನೆಕ್ಸ್ಟ್ 140, ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯು ಗುಂಪಿಗೆ ಸೇರದ ಪದವನ್ನು ಪತ್ತೆ ಹಚ್ಚಿ ಅದನ್ನು ಬರೆಯಬೇಕು. ಸೊ ಯಾವ ಪರೀಕ್ಷೆ? ಸಾಧಾರಣ ಸ್ಮರಣ ಪರೀಕ್ಷೆ, ವರ್ಗೀಕರಣ ಪರೀಕ್ಷೆ, ಅನುಕ್ರಮ ಸಂಧಾನ ಪರೀಕ್ಷೆ, ಹೊಂದಿಸಿ ಬರೆಯಿರಿ. ಗುಂಪಿಗೆ ಸೇರದ ಪದ ಅಂದ್ರೆ ಅವ ಅಲ್ಲಿ ವರ್ಗೀಕರಣ ಮಾಡಬಹುದು, ಕ್ಲಾಸಿಫಿಕೇಶನ್. ಹಾಗಾಗಿ ಇದು ಕ್ಲಾಸಿಫಿಕೇಶನ್ ಟೆಸ್ಟ್ ಅಂದ್ರೆ ವರ್ಗೀಕರಣ ಪರೀಕ್ಷೆ. ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ 141, ಈ ಪ್ರಶ್ನೆ ಡಿಲೀಟ್ ಆದಂತಹ ಪ್ರಶ್ನೆಯಾಗಿದೆ. ರಾಜ್ಯಶಾಸ್ತ್ರವು ಸಮಾಜ ವಿಜ್ಞಾನದ ಭಾಗವಾಗಿದೆ. ಇದು ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಸೊ ಈ ಒಂದು ವ್ಯಾಖ್ಯಾನ ನೀಡಿದಂತವರು ಈ 4 ಆಪ್ಷನ್ ಅಲ್ಲಿ ಇಲ್ಲ. ಅದು ಪೌಲ್ ಜಾನೆಟ್ ಅಂತಕ್ಕಂಥ ವ್ಯಕ್ತಿ. ಪೌಲ್ ಜಾನೆಟ್ ಅಂತಕ್ಕಂಥ ವ್ಯಕ್ತಿ ಸೊ ಫ್ರೆಂಚ್ ಒಂದು ಸ್ಕಾಲರ್. ಸೊ ಹಾಗಾಗಿ ಈ ಪ್ರಶ್ನೆ ಡಿಲೀಟ್ ಆಗಿದೆ. ನೆಕ್ಸ್ಟ್ 142, ಕೆಳಗಿನ ಒಂದು ಸಮಿತಿಯು ಸಮಾಜ ವಿಜ್ಞಾನ ಪಠ್ಯಕ್ರಮವು ಇತಿಹಾಸ, ಭೂಗೋಳ, ಪೌರನೀತಿ, ಅರ್ಥಶಾಸ್ತ್ರದ ಜೊತೆಗೆ ಸಮಾಜಶಾಸ್ತ್ರವನ್ನು ಒಳಗೊಂಡಿರಬೇಕು ಎಂದು ಶಿಫಾರಸು ಮಾಡಿದೆ. ಈ ಒಂದು ಶಿಫಾರಸನ್ನು ಮಾಡಿದಂಥದ್ದು NCF 2000, ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು 2000. ನೆಕ್ಸ್ಟ್ ಹೇಳಿಕೆ ಎ, ಗುರಿಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿಲ್ಲ. ಹೇಳಿಕೆ ಬಿ, ಉದ್ದೇಶಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿದೆ. ಈ ಒಂದು ಸ್ಟೇಟ್ಮೆಂಟ್ ಅನ್ನು ಗಮನಿಸಿದಾಗ ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಂದ್ರೆ ಯಾವುದೇ ಒಂದು ಪಠ್ಯ ವಿಷಯವನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಗುರಿಗಳು ಸಹಕಾರಿಯಾಗೋಂಗಿಲ್ಲ, ಬಟ್ ಉದ್ದೇಶಗಳು ಸಹಕಾರಿಯಾಗ್ತವೆ ಅನ್ನೋದು. ಸೊ ಹಾಗಾಗಿ 2 ಹೇಳಿಕೆಗಳು ಸರಿಯಾಗಿವೆ. ಆಪ್ಷನ್ 3 ಹೇಳಿಕೆ ಎ ಸರಿ, ಹೇಳಿಕೆ ಬಿ ಸರಿ. 144, ಘಟಕ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಪತ್ರಿಕೆಯ ಕೈಗನ್ನಡಿಯಂತೆ. ಯಾವುದು? ಪರೀಕ್ಷೆಯ ಉದ್ದೇಶಗಳು, ಘಟಕ ಪರೀಕ್ಷೆಯ ನೀಲಿನಕಾಶೆ, ಪ್ರಶ್ನೆಗಳಿಗೆ ಅಂಕ ಪರಿಮಾಣ, ವಿಷಯಕ್ಕೆ ಅಂಕ ಪರಿಮಾಣ. ಸೊ ಯಾವುದೇ ಒಂದು ಕ್ವಶನ್ ಪೇಪರ್ ತೆಗೆಯಬೇಕಾದ್ರೆ ಬ್ಲೂ ಪ್ರಿಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಘಟಕ ಪರೀಕ್ಷೆಯ ನೀಲಿನಕಾಶೆ ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಕಲಿಕೆಯ ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆಗಳನ್ನು ನೋಡ್ರಿ. ಸಫಲತೆ ಮತ್ತು ವಿಫಲತೆಗಳನ್ನು ಗುರುತಿಸಲು ಸಹಕಾರಿಯಾಗುವ ಸಾಧನಾ ಪರೀಕ್ಷೆ. ಸೊ ನಾವೆಲ್ಲರೂ ಮಾಡ್ತಕ್ಕಂಥ ಎಕ್ಸಾಮು ನೈದಾನಿಕ ಪರೀಕ್ಷೆ, ಡಯಾಗ್ನೋಸ್ಟಿಕ್ ಟೆಸ್ಟ್ ಅನ್ನು ಕಂಡಕ್ಟ್ ಮಾಡ್ತೀವಿ. ಈ ಒಂದು ನೈದಾನಿಕ ಪರೀಕ್ಷೆ ಸಫಲತೆ ಮತ್ತು ವಿಫಲತೆಯನ್ನ ಗುರುತಿಸಲಿಕ್ಕೆ ಸಹಾಯವಾಗ್ತಕ್ಕಂತಹ ಪರೀಕ್ಷೆ. ಉಳಿದ ಆಪ್ಷನ್ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಸೊ ವಸ್ತುನಿಷ್ಠ ಪರೀಕ್ಷೆ, ಮಾದರಿ ಪರೀಕ್ಷೆ ಸ್ವಲ್ಪ ಗೊಂದಲ, ಘಟಕ ಪರೀಕ್ಷೆ ಇಲ್ಲ, ಪ್ರಬಂಧ ಮಾದರಿ ಪರೀಕ್ಷೆನೂ ಅಲ್ಲ. ಸೊ ನಿಮ್ಗೆ ಸ್ವಲ್ಪ ಗೊಂದಲ ಆಗೋದು 1 ಮತ್ತು 2 ಆಗ್ಬೋದು, ಬಟ್ ಕ್ಲಿಯರ್ ಆಗಿ ನೈದಾನಿಕ ಪರೀಕ್ಷೆ. ನೆಕ್ಸ್ಟ್ 140, ಈ ರೀತಿಯ ಪರೀಕ್ಷೆಗಳಲ್ಲಿ ಓಕೆ ಒಂದು ಸೆಕೆಂಡ್ ರಿಪೀಟ್ ಆಗಿದೆ. 146, ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ಕೆಳಗಿನವುಗಳಲ್ಲಿ ಯಾವುದು ಒಂದು ಸೂಕ್ತ ಸಾಧನ ಅಲ್ಲ. ಸ್ಥಳದ ಪ್ರಜ್ಞೆಯನ್ನು ಮಕ್ಕಳಲ್ಲೇ ಬೆಳೆಸಬೇಕಾದ್ರೆ ಯಾವುದು ಸೂಕ್ತ ಸಾಧನ ಅಲ್ಲ. 3 ಅದಾವು, ಒಂದಲ್ಲ. ಭೂಪಟಗಳನ್ನು ಬಳಸಬಹುದು ಸ್ಥಳಗಳ ಬಗ್ಗೆ ತಿಳಿಸ್ಲಿಕ್ಕೆ, ಅಟ್ಲಾಸ್ಗಳನ್ನು ಬಳಸಬಹುದು, ಗೋಳಗಳನ್ನು ಬಳಸಬಹುದು, ಕಾಲರೇಖೆಗಳು. ಕಾಲರೇಖೆಗಳನ್ನು ಬಳಸಕ್ಕೆ ಸಾಧ್ಯ ಇಲ್ಲ. ಸ್ಥಳದ ಬಗ್ಗೆ ಪರಿಕಲ್ಪನೆ ಮಾಡಲಿಕ್ಕೆ ಇವು 3 ಸೂಕ್ತವಾದ ಸಾಧನಗಳು. ಕಾಲರೇಖೆಗಳು ಅಲ್ಲ, ಇದೊಂದು ಸಾಧನ ಅಲ್ಲ. ಸೊ ಹಾಗಾಗಿ ಟೈಮ್ ಲೈನ್ ಅಂತ ಕರಿತೀವಿ. ಬಟ್ ಇದಕ್ಕೆ ಒಂದು ಸರಿಯಾದ ಉತ್ತರ ಆಪ್ಷನ್ 4 ಕಾಲರೇಖೆಗಳು. ನೆಕ್ಸ್ಟ್ 147, ಸಮಾಜ ವಿಜ್ಞಾನವು ಮಾನವ ಸಂಬಂಧಗಳ ಅಧ್ಯಯನವಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು? ಸೊ ಈ ಒಂದು ಸ್ಟೇಟ್ಮೆಂಟ್ ಅನ್ನು ನೀಡಿದಂಥ ವ್ಯಕ್ತಿ ಜೆರೋಲಿಮಿಕ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. 148, ಈ ಕೆಳಗಿನವುಗಳಲ್ಲಿ ಒಂದು ಕ್ರಮಾನುಗತ ಬೋಧನೆಯು ನೇರವಾಗಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದೆ. ಯಾವುದು? ಶಾಖೀಕೃತ ಕಾರ್ಯಸರಣಿ ಯೋಜನೆ, ರೇಖಾತ್ಮಕ ಕಾರ್ಯಸರಣಿ ಯೋಜನೆ,
ಮೆಥಡಿಕ್ಸ್ ಕಾರ್ಯಸರಣಿ ಯೋಜನೆ, ಗಣಕಯಂತ್ರ ಸಹಾಯಕ ಬೋಧನೆ. ಇಲ್ಲಿ ಆಪ್ಷನ್ 2 ಇದೆ ರೇಖಾತ್ಮಕ ಕಾರ್ಯಸರಣಿ ಯೋಜನೆ ಎಂದು ಸರಿಯಾದ ಉತ್ತರವಾಗಿದೆ. 149 ಶಾಲೆಯನ್ನು ಸಮುದಾಯದೆಡೆಗೆ ಕೊಂಡೊಯ್ಯದ ಸಮುದಾಯ ಕಾರ್ಯಕ್ರಮ ಯಾವುದು? ಶಾಲೆಯನ್ನ ಸಮುದಾಯದ ಕಡೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಅಂತದ್ದು ಯಾವುದು? ಕ್ಷೇತ್ರ ಪ್ರವಾಸವನ್ನು ಆಯೋಜನೆ ಮಾಡುವುದು, ಸಮುದಾಯದ ಅಲ್ಲಿ ಹೋಗ್ಬೋದು. ಸಮುದಾಯ ಸಮೀಕ್ಷೆ ಮಾಡುವುದು, ನಾವು ಸಮುದಾಯಕ್ಕೆ ಹೋಗ್ತೀವಿ. ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನು ಶಾಲೆಗೆ ಆಹ್ವಾನ ಮಾಡುದು, ಅವರೇ ಶಾಲೆಗೆ ಬಂದಾಗ ನಾವು ಸಮುದಾಯಕ್ಕೆ ಹೋಗೋದಾಗುವುದಿಲ್ಲ. ಇನ್ನು ಸಮುದಾಯದಲ್ಲಿ ಸಮಾಜ ಸೇವಾ ಕಾರ್ಯಕ್ರಮ, ಈ ಸಂದರ್ಭದಲ್ಲೂ ಸಹ ನಾವು ಸಮುದಾಯಕ್ಕೆ ಮಕ್ಕಳನ್ನ ಕರೆದುಕೊಂಡು ಹೋಗಬಹುದು. ಹಾಗಾದ್ರೆ ಆಪ್ಷನ್ 3 ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನ ನಾವು ಶಾಲೆಗೆ ಆಹ್ವಾನಿಸಿದರೆ ಅದು ಶಾಲೆಯನ್ನ ಸಮುದಾಯದೊಳಗೆ ಕೊಂಡೊಯ್ದ ಹಾಗಿಲ್ಲ. ಸೊ ಅವರೇ ನಮ್ಮ ಶಾಲೆಗೆ ಬಂದಿರ್ತಾರೆ. ನೆಕ್ಸ್ಟ್ 150 ಲಾಸ್ಟ್ ಕ್ವೆಶ್ಚನ್. ಪಟ್ಟಿ ಎ ಮತ್ತು ಪಟ್ಟಿ ಬಿ. ಸೊ ಪೀಠಿಕೆ, ಉದ್ದೇಶ ನಿರೂಪಣೆ, ಪಾಠದ ಬೆಳವಣಿಗೆ, ಪುನರಾವರ್ತನೆ. ಸೊ ಇವುಗಳನ್ನ ನೋಡಿದರೆ ಪೀಠಿಕೆ ಯಾವ ಸಂದರ್ಭದಲ್ಲಿ ಬಳಸ್ತೇವೆ ನಾವು? ಸಿದ್ಧತೆ ಮಾಡಲಿಕ್ಕೆ, ಯಾವುದೇ ಒಂದು ಪಾಠವನ್ನ ಪರಿಚಯ ಮಾಡೋ ಸಂದರ್ಭದಲ್ಲಿ ಪೀಠಿಕೆ ಹಾಕ್ತೀವಿ, ಅದೇ ಸಿದ್ಧತಾ ನಿಯಮವನ್ನು ತಿಳಿಸುತ್ತೆ ನೋಡಿ. ಆಪ್ಷನ್ 2. ಸೊ ಎ ಒಂದು ಗೊತ್ತಿದೆ ನೋಡಿ, ಇಲ್ಲಿ ಎರಡನೇ ಪ್ರಶ್ನೆ ಇದೆ ನೋಡಿ, ಆಪ್ಷನ್ 2 ಸಿದ್ಧತಾ ನಿಯಮ. ಓಕೆ, ಇನ್ನು ಉದ್ದೇಶ ನಿರೂಪಣೆ, ಉದ್ದೇಶ ನಿಯಮ. ಪಾಠದ ಬೆಳವಣಿಗೆ, ಅಭ್ಯಾಸ ನಿಯಮ. ಪುನರಾವರ್ತನೆಯಲ್ಲಿ ನಾವು ಹೇಳ್ತೀವಿ ಬಳಕೆಯ ನಿಯಮ. ಸೊ ಹಾಗಾಗಿ ಆಪ್ಷನ್ 2 ಇದೆಲ್ಲ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಆದ್ಮೇಲೆ ಸೊ 2024ರ ಈ ಕ್ವಶನ್ ಪೇಪರ್ ನಾವು ಸಾಧ್ಯವಾದಷ್ಟು ಇದು ಫೈನಲ್ ಕೆ ಆನ್ಸರ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮತ್ತೊಂದು ಮುಖ್ಯವಾದಂತಹ ಅಂಶ ಏನಂದ್ರೆ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ರಿ. ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ಗೆ ಎಷ್ಟು ಸಾಧ್ಯ ನಿಮ್ಮ ಹತ್ರ ಇದ್ರೆ ಅವುಗಳನ್ನ ಕ್ವಿಕ್ ಆಗಿ ರಿವಿಷನ್ ಮಾಡ್ಕೊಳ್ರಿ. ಸೊ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ. ಯಾಕಂದ್ರೆ ಯಾವುದೇ ಒಂದು ಎಕ್ಸಾಮ್ಗೆ ನೀವು ಸಕ್ಸಸ್ ಆಗ್ಬೇಕಂದ್ರೆ ರಿವಿಷನ್ ಮಾಡಬೇಕು. ರಿವಿಷನ್ ಮಾಡಿದಾಗ ನೀವು ಓದಿದಂತ ಅಂಶ ನಿಮ್ಮ ಮೆದುಳಿನಲ್ಲಿ ಅಂತಂದ್ರೆ ಶಾಶ್ವತವಾಗಿ ನೆಲೆಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ರಿವಿಷನ್ ಅನ್ನ ತಪ್ಪದೇ ಮಾಡಿಕೊಡ್ರಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಪ್ರಿಪೇರ್ ಆಗ್ತಾ ಇದ್ರಿ ಅವ್ರಿಗೆ ಈ ಒಂದು ಚಾನಲ್ನ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಹೇಳ್ರಿ. ಜೊತೆಗೆ ಮುಂಬರುವ ದಿನಗಳಲ್ಲಿ ಅಂತಂದ್ರೆ ನಿಮ್ಗೆ ಉಪಯುಕ್ತ ಆಗ್ತಂತ ಎಲ್ಲ ವಿಡಿಯೋಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದರಲ್ಲಿ ವಿಶೇಷವಾಗಿ ಇಂಗ್ಲಿಷ್ ಇರ್ಬೋದು, ಸೋಷಿಯಲ್ ಸೈನ್ಸ್ ಇರ್ಬೋದು. ಓಕೆನಾ? ಸೊ ಮತ್ತೆ ಭೇಟಿ ಆಗೋಣ. ಕೀಪ್ ವಾಚಿಂಗ್. ಧನ್ಯವಾದಗಳು.